ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಹೇಳಿದ್ನಲ್ವಾ ಶುಕ್ರವಾರ ಪೂಜೆ ಮಾಡೋದನ್ನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಪೂಜೆ ಇನ್ನೂ ಮಾಡಿಲ್ಲ. ಪೂಜೆ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ಪ್ರತಿ ವಾರ ಯಜಮಾನ್ರು ಮನೇಲಿರ್ತಾಯಿದ್ರು. ಸ್ವಲ್ಪ ಬೇಗ ಆಗ್ತಿತ್ತು, ಬಟ್ ಇವತ್ತು ಅವರು ಮನೆಯಲ್ಲಿಲ್ಲ. ಇವಾಗ ಅದಕ್ಕೆ ಬೇಕಾಗಿರೋದು ನಿಂಬೆಹಣ್ಣೆಲ್ಲ ನಾನೇ ಇವಾಗ ಹೋಗಿ ತಗೊಂಡು ಮತ್ತೆ ಮನೆಗೆ ಬಂದು ಮನೆಯಿಂದ ಮತ್ತೆ ದೇವಸ್ಥಾನಕ್ಕೆ ಹೋಗಬೇಕು. ನೋಡೋಣ ಏನೇನಾಗುತ್ತೋ ಗೊತ್ತಿಲ್ಲ. ಟೈಮ್ 12 ಗಂಟೆವರೆಗೂ ನನಗೆ ಟೈಮ್ ಇದೆ. ಇವಾಗ ಟೈಮ್ ಬಂದು 10:15. ಇವಾಗ ಪೂಜೆ ಮಾಡಿಕೊಂಡು ಹೋಗ್ಬಿಟ್ಟು ನಿಂಬೆಹಣ್ಣು ತೊಗೊಂಡು ಬಂದು ರೆಡಿ ಮಾಡಿಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗಬೇಕು. ಬನ್ನಿ, ಇವತ್ತಿನ ದಿನ ಹೇಗೆ ಹೋಗುತ್ತೋ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆಯಿತಾ. ನೋಡಿ, ಪೂಜೆ ಎಲ್ಲ ಆಯಿತು. ಇವಾಗ ಹೊರಗಡೆನೂ ದೀಪ ಹಚ್ಚಿಟ್ಟಿರ್ತೀನಿ. ನೋಡಿದ್ರಲ್ವ, ಪೂಜೆ ಮುಗಿಸಿದೆ. ಇವಾಗ ಒಬ್ಬಳೇ ಹೋಗ್ಬಿಟ್ಟು ನಿಂಬೆಹಣ್ಣು ತರಬೇಕು. ನಮ್ಮ ಮನೆಯವರು ತೊಗೊಂಬಂದಿಲ್ಲ. ಹಿಂದಿನ ದಿನವೇ ತೊಗೊಂಬಂದು ಇಡ್ತಿದ್ರು, ಬಟ್ ಯಾಕೋ ಮರ್ತೋಗಿದ್ದಾರೆ ಅಂತ ಅನಿಸುತ್ತೆ. ಇವಾಗ ನಾನೇ ಹೋಗ್ಬಿಟ್ಟು ಅದು ನಿಂಬೆಹಣ್ಣನ್ನ ತಗೊಂಡು ಮತ್ತೆ ಮನೆಗೆ ವಾಪಸ್ ಬಂದು ಮತ್ತೆ ದೇವಸ್ಥಾನಕ್ಕೆ ಹೋಗಬೇಕು. ಇವಾಗ ಟೈಮ್ ಬಂದು 11 ಗಂಟೆ. ನಾನು ಅವರು ಮನೇಲಿರ್ತಾರೆ ಅಂದ್ಕೊಬಿಟ್ಟು ನೆಗ್ಲೆಕ್ಟ್ ಮಾಡಿಬಿಟ್ಟೆ. ಇವಾಗ ಹೋಗಿ ತೊಗೊಂಡು ಬರೋಣ. ಇನ್ನೂ 1 ಗಂಟೆ ಟೈಮ್ ಇದೆ ನನಗೆ. ನೋಡೋಣ ಆಗುತ್ತೆ ಅಷ್ಟರೊಳಗಡೆ. ಬನ್ನಿ ಹೋಗೋಣ. ಇದೇ ಫಸ್ಟ್ ಟೈಮು ನಾನು ಒಬ್ಬಳೇ ಹೋಗ್ಬಿಟ್ಟು ಈ ಥರ ಐಟಮ್ಸ್ನ ತಗೋತಾ ಇರೋದು. ನಾನು ಜಾಸ್ತಿ ಎಲ್ಲೂ ಒಬ್ಬಳೇ ಓಡಾಡಲ್ಲ, ಅವರು ಜೊತೆಲಿದ್ದರೆ ಮಾತ್ರ ಓಡಾಡೋದು. ಬನ್ನಿ ಹೋಗೋಣ. ಹೋಗಿ ತೊಗೊಂಬಂದು ಆಮೇಲೆ ಸಿಗ್ತೀನಿ ನಿಮಗೆ. ಇವಾಗ ನಿಂಬೆಹಣ್ಣು ತೊಗೊಂಡು ಬಂದಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ತೊಳ್ಕೊಬಿಟ್ಟು, ಗೊತ್ತಿರ್ಬೋದು ನಿಮಗೆ ನಿಂಬೆಹಣ್ಣಿನ ದೀಪ ಹಚ್ತಾರಲ್ವ, ಅದನ್ನು ನಾನು ಇವಾಗ ಮಾಡ್ತಾ ಇರೋದು. ಬನ್ನಿ ಇವಾಗ ಅದನ್ನು ರೆಡಿ ಮಾಡ್ಕೊಳ್ಳೋಣ. ನಾನು ಪೂಜೆ ಮಾಡುವಷ್ಟರಲ್ಲಿ ಅವ್ರು ಬಂದು ಸ್ವಲ್ಪ ಇದನ್ನೆಲ್ಲ ರೆಡಿ ಮಾಡಿಕೊಟ್ಟಿರೋರು. ನನಗೇನೋ ಅಷ್ಟು ಗಡಿಬಿಡಿ ಅನಿಸ್ತಾ ಇರಲಿಲ್ಲ. ಇವತ್ತು ಫುಲ್ಲು ಗಡಿಬಿಡಿ ಅನಿಸ್ತಾ ಇತ್ತು ನನಗೆ. ಏನು ಗೊತ್ತಾ, ಇವಾಗ ನಾನು ಮಾಡ್ತಿರೋ ಥರನೇ ಎಲ್ಲೊಬ್ಬರು ಮಾಡ್ತಾರೆ. ನಮ್ಮ ಎದುರುಗಡೆ ಇಲ್ಲಿ ಸ್ಕೂಲ್ ಇದೆಯಲ್ಲ, ಸ್ಕೂಲ್ ಟೀಚರ್ ಒಬ್ಬರು, ಅವ್ರು ಇವಾಗ ಎದುರುಗಡೆ ಸಿಕ್ಕಿದ್ರು. ಯಾಕೆ ಇವತ್ತು ಲೇಟಾಗಿಬಿಟ್ಟಿದೆ ಅಂತ ಕೇಳಿದ್ರು. ಅದಕ್ಕೆ ಇವತ್ತು ಮನೆಯವರೆಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ ಅಂತಂದೆ. ಅವ್ರು ಹೋಗ್ಬಿಟ್ರು. ಇನ್ನೊಂದು ಸ್ವಲ್ಪ ಭಯ ಸ್ಟಾರ್ಟ್ ಆಗಿಬಿಡ್ತು ನನಗೆ. ಅಂದರೆ ಏನಪ್ಪ ಅಂತಂದರೆ, ಒಂದು ನಿಮಿಷ ಇದನ್ನು ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಅರ್ಥ ಬರ್ತಾ ಎಲ್ಲ ಹೇಳಿದ್ರೆ ನಿಮಗೆ ಅರ್ಥ ಆಗೋಲ್ಲ. ನಾನೊಂದು ಸ್ವಲ್ಪ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಆದಮೇಲೆ ಇದ್ರ ಬಗ್ಗೆ ನೀಟಾಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಹಂಗಾದ್ರೆ ನಿಮಗೆ ಸ್ವಲ್ಪ ಅರ್ಥ ಆಗುತ್ತೆ. ಇವಾಗ ನಾನು ಕೆಲಸ ಮಾಡ್ಕೊತಾ ಅಲ್ಲೆಲ್ಲೋ ಯೋಚನೆ ಮಾಡ್ಕೊತಾ ನಿಮ್ಗೆ ಇವಾಗ ಹೇಳಿದ್ರೆ ಅದು ಸರಿ ಆಗಲ್ಲ. ಗೊತ್ತಾ, ಹಿಂಗೆ ನಡುವೆ ಹಿಂಗೆ ಸೀಳ್ಕೊಂಡ್ಬಿಟ್ಟು ಇದನ್ನು ಹಿಂಡ್ಬಿಟ್ಟು ದೀಪ ಮಾಡೋದು. ಇವಾಗ ಇದು ಈ ಥರ ಇದ್ರ ರಸ ಎಲ್ಲ ಹಿಂಡ್ಕೊಂಡಾದ್ಮೇಲೆ ಇದನ್ನು ಈ ಥರ ಹಿಂಗೆ ಉಲ್ಟಾ ಮಾಡಿ ನೋಡಿ. ಇವಾಗ ಇದನ್ನ ಈ ಥರ ಉಲ್ಟಾ ಮಾಡಿದ್ರೆ ಇದರೊಳಗಡೆ ಕಡಲೆ ಬತ್ತೆ ಹಚ್ಚಿದ್ರೆ
ಇಲ್ಲಿಗೆ ಇದು ನಿಂಬೆಹಣ್ಣಿನ ದೀಪ ರೆಡಿ. ಈ ಥರ ಮಾಡೋದು. ರೆಡಿ ಮಾಡ್ಕೊಂಡು ಆಮೇಲೆ ಇವಾಗ ಹೋಗ್ತಾ ಇದ್ದೀನಿ. ಕವರಲ್ಲಿ ಹಾಕ್ಕೊಂಡು ಒಬ್ಬಳೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ಏನು ಅಂತಂದರೆ ಈ ಮಳೆ ಒಂದು ಇವಾಗೇ ಬರ್ತಾಯಿತ್ತೆ. ಇದೇ ನೋಡಿ ನಮ್ಮ ಏರಿಯಾ. ನೋಡೋಕೆ ಚೆನ್ನಾಗಿದೆ ಅಷ್ಟೇ ಫ್ರೆಂಡ್ಸ್, ಅಷ್ಟೇ ಮಾತ್ರ ಹೇಳ್ಬೋದು ಏರಿಯಾದ ಬಗ್ಗೆ.
ಇವಾಗ ಪೂಜೆ ಮುಗಿಸ್ಕೊಂಡು ನೆಮ್ಮದಿಯಾಗಿ ಕೂತ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋದ್ಮೇಲೆ ಹೇಳ್ತೀನಿ ಅದೇನೋ ಏನೋ ಪೂಜೆ ಮಾಡ್ತಾ ಇರೋದು ಏನು ಅಂತ ಎಲ್ಲ ಹೇಳ್ತೀನಿ, ಬನ್ನಿ. ಇವಾಗ ಮನೆ ಹತ್ರ ಬಂದೆ. ಹೇಳಿದ್ನಲ್ವ ಏನು ಪೂಜೆ ಏನು ಅಂತ ಹೇಳ್ತೀನಿ ಅಂತ. ಇದು ನಾನು ದೇವ್ರ ಬಗ್ಗೆ ಹೇಳಲೇಬೇಕು ನಿಮಗೆ. ಏನಂತಂದರೆ ನಾನು ಚಿಕ್ಕ ವಯಸ್ಸಿದ್ದಾಗಿಂದ ಅಂದರೆ ನನ್ನೊಂದು 3ನೇ ಕ್ಲಾಸು 4ನೇ ಕ್ಲಾಸು ಅಂತ ಅಂದ್ಕೊಳ್ತೀನಿ. ಅವಾಗಿಂದನೂ ನಾನು ಈ ದೇವರಿಗೆ ತುಂಬ ನಡ್ಕೊಳ್ತೀನಿ. ನಾನು ಅಷ್ಟು ಚಿಕ್ಕ ವಯಸ್ಸಿಂದನೇ ಈ ದೇವರು ಅಂದರೆ ನನಗೆ ಅಷ್ಟೊಂದು ಇಷ್ಟ. ಎಲ್ಲ ದೇವರನ್ನು ನಂಬ್ತೀನಿ, ಎಲ್ಲ ದೇವರನ್ನು ಪೂಜೆ ಮಾಡ್ತೀನಿ. ಬಟ್ ಎಲ್ರಿಗೂ ಒಂದು ಸ್ಪೆಷಲ್ಲಾಗಿ ಈ ದೇವ್ರನ್ನ ನಂಬೋದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದು ಎಲ್ಲರ ಮನಸ್ಸಲ್ಲೂ ಒಂದೊಂದು ಇರುತ್ತಲ್ವ. ಅದೇ ಥರ ನನಗೆ ಈ ದೇವರನ್ನ ನಂಬೋದ್ರೆ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ನಂಬಿಕೆ. ಅಂದರೆ ಚಿಕ್ಕವಳಿದ್ದಾಗಿಂದ ನಾನು ಏನು ಅಂತಂದರೆ ಅವಾಗ ಚಿಕ್ಕ ವಯಸ್ಸಿಂದನೂ ತುಂಬ ಕಷ್ಟಗಳನ್ನ ನೋಡ್ಕೊಂಡೇ ಬೆಳೆದಿರೋದು. ಹಾಗಂತ ನನಗೇನು ಕೂಲಿ ಮಾಡು, ಕೆಲಸ ಮಾಡು, ತೊಗೊಂಬಂದು ಹಾಕು ಅಂತ ಯಾರೂ ಹೇಳಿಲ್ಲ. ಬಟ್ ಮನೇಲಿ ನಡೆಯೋದನ್ನು ನೋಡ್ತಾ ಇದ್ದೆ ಅಲ್ವಾ, ಆವಾಗ ಗೊತ್ತಾಗ್ತಾ ಇತ್ತು ಕಷ್ಟಗಳು ಅಂತ. ಅದಾದಮೇಲೆ ನಮ್ಮಪ್ಪ ತುಂಬ ಡ್ರಿಂಕ್ಸ್ ಮಾಡ್ತಾಯಿತ್ತು. ಎಷ್ಟು ಡ್ರಿಂಕ್ಸ್ ಮಾಡ್ತಾಯಿತ್ತು ಅಂದರೆ ಅದು ಹೇಳೋಕ್ಕಾಗಲ್ಲ, ಅಷ್ಟು ಡ್ರಿಂಕ್ಸ್ ಮಾಡ್ತಾಯಿತ್ತು. ಬೆಳಗ್ಗೆಯಿಂದ ಮನೇಲಿದ್ರೆ ಅಂತೂ ಬೆಳಗ್ಗೆಯಿಂದ ಸಂಜೆ ನೈಟ್ವರೆಗೂ ಸುಮ್ಮನೆ ಕುಡಿತಾನೆ ಇರ್ತಾಯಿತ್ತು. ಕುಡಿದು ಬಂದು ಸುಮ್ಮನೆ ಇರ್ತಿರ್ಲಿಲ್ಲ, ಬರೀ ಜಗಳ ಮಾಡೋದು, ನಮ್ಮಮ್ಮಂಗೆ ಹೊಡಿಯೋದು ಆ ಥರ ಎಲ್ಲ ಮಾಡ್ತಾಯಿತ್ತು. ನಾನು ಅದನ್ನು ನೋಡ್ತಾನೆ ಇರ್ತಿದ್ದೆ. ಅವ್ರು ಜಗಳ ಮಾಡೋದಕ್ಕೆ ನನ್ನ ಮನೇಲಿ ಮಲಗ್ತಾನೆ ಇರಲಿಲ್ಲ. ನನಗೊಂಥರ ಭಯ ಆಗ್ತಿತ್ತು. ನಾನು ನಮ್ಮ ಅಜ್ಜಿ ಮನೇಲಿ ಮಲಗ್ತಾ ಇದ್ದೆ. ಆಮೇಲೆ ಏನಾಯಿತು ಅಂದರೆ, ಏನಪ್ಪ ಬರೀ ಹೀಗೆ ಎಲ್ಲ ಬೇರೆ ಅಪ್ಪಂದ್ರನ್ನೆಲ್ಲ ನೋಡಿದಾಗ ಅವ್ರ ಅಪ್ಪಂದ್ರೆಲ್ಲ ಎಷ್ಟು ಚೆನ್ನಾಗಿರ್ತಾರೆ, ನಮ್ಮಪ್ಪ ಮಾತ್ರ ಯಾಕೆ ಈ ಥರ ಮಾಡುತ್ತೆ ಅಂತ ಅನಿಸೋದು. ಆಮೇಲೆ ಏನಾದರೂ ಹಬ್ಬಗಳು ಬಂದರೆ, ಯುಗಾದಿ, ದೀಪಾವಳಿ ಆ ಥರದ ಹಬ್ಬಗಳು ಬಂದರೆ ನಾವು ನೆಮ್ಮದಿಯಾಗಿ ಹಬ್ಬನೇ ಮಾಡ್ತಾ ಇರಲಿಲ್ಲ. ಅಂದರೆ ನಮ್ಮಪ್ಪಾಜಿ ಫುಲ್ಲು ಕುಡಿದು ಬಂದು ಎಲ್ಲಿ ಜಗಳ ಮಾಡ್ತಾರೆ ಅಂತ ಭಯ ಆಗ್ತಿತ್ತು. ಆಮೇಲೆ ಎಲ್ಲರೂ ಹೊಸ ಬಟ್ಟೆಗಳು ಹಾಕೊಂಡ್ರೆ ನಾವು ಹಾಕ್ಕೊಳ್ತಾನೆ ಇರಲಿಲ್ಲ, ಬಟ್ಟೆಗಳು ತರ್ತಿರ್ಲಿಲ್ಲ, ಮತ್ತು ಹಬ್ಬದ ಸಾಮಾನುಗಳು ತರ್ತಾ ಇರಲಿಲ್ಲ. ಈ ಥರ ಎಲ್ಲ ಆಗ್ತಾಯಿತ್ತು. ನಮ್ಮಪ್ಪ ಬರೋವರೆಗೂ ಕಾಯ್ಕೊಂಡಿದ್ದು. ಸಂಜೆ ನಮ್ಮಪ್ಪ ಬಂದಮೇಲೆ ಆವಾಗ ಜಗಳ ಮಾಡಿ ಎಲ್ಲರೂ ಮನೇಲೂ ಹಬ್ಬ ಮಾಡ್ತಾಯಿದ್ದಾರೆ, ನಮ್ಮ ಮನೇಲಿ ಮಾತ್ರ ಹೀಗೆ ನೋಡು ಮಕ್ಕಳಿಗೆಲ್ಲ ಏನು ಮಾಡೋಕ್ಕೊಡ್ಬೇಕು ಹಂಗೆ ಹಿಂಗೆ ಅಂತೆಲ್ಲ ಜಗಳ ಮಾಡಾದಮೇಲೆ ಆಮೇಲೆ ಹೋಗಿ ರೇಷನ್ ತೊಗೊಂಬಂದು ಎಲ್ಲ ಮಾಡಿ ರಾತ್ರಿ 10 ಗಂಟೆಗೆ ನಮ್ಮ ಮನೇಲಿ ಹಬ್ಬ ಮಾಡ್ಕೊಂಡು ಆವಾಗ ನಾವು ಊಟ ಮಾಡ್ತಾಯಿದ್ವಿ. ರಾತ್ರಿ 10 ಗಂಟೆ ದೀಪಾವಳಿ ಹಬ್ಬ ಬಂತು ಅಂದರೆ ಎಲ್ಲರೂ 10 ಗಂಟೆ ಒಳಗಡೆ ಎಲ್ಲ ಪಟಾಕಿ ಎಲ್ಲ ಹೊಡೆದು ಮುಗಿಸಿದ್ರೆ ನಾವು 10, 11, 12 ಗಂಟೆಗೆ ಪಟಾಕಿ ಹೊಡಿತಿದ್ವಿ. ಏನಕ್ಕೆ ಅಂತಂದರೆ ನಮ್ಮ ಅಪ್ಪ ಬರ್ತಾಯಿದ್ದಿದ್ದೆ ಆವಾಗ. ಫುಲ್ಲೆಲ್ಲ ಕುಡ್ಕೊಂಡು ಆವಾಗ ತಗೊಂಡು ಬರ್ತಿತ್ತು, ಆವಾಗ ಇದು ಮಾಡ್ತಾಯಿದ್ವಿ. ಇದೆಲ್ಲ ನೋಡಿ ನನಗೇನು ಅನ್ನಿಸ್ತಿತ್ತು, ಏನಪ್ಪ ಯಾವಾಗ ಸರಿಯಾಗೋದು ಏನೋ ನಮ್ಮ ಲೈಫು ಹೀಗೆ ಇರೋದ ಏನೋ ಅಂತ. ಆಮೇಲೆ ನಾನು ಈ ದೇವ್ರಿಗೆ ತುಂಬ ನಡ್ಕೊತಾ ಇದ್ದೆ. ಡೈಲಿ ಹೋಗ್ತಿದ್ದೆ ಆವಾಗ ಈ ದೇವಸ್ಥಾನಕ್ಕೆ. ನಾನು ಅಷ್ಟು ಚಿಕ್ಕವಳಿದ್ರೂ ಡೈಲಿ ಸ್ನಾನ ಮಾಡಿಬಿಟ್ಟು ಡೈಲಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಇದ್ದರು, ಒಂದು 3-4 ಜನ ಫ್ರೆಂಡ್ಸು ನಾವಿದ್ವಿ. 4 ಜನನೂ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಗೀಜೆ ಎಲ್ಲ ಮಾಡಿ ಪ್ರತಿದಿನ ಒಂದು ದಿನವೂ ಬಿಡ್ತಾ ಇರಲಿಲ್ಲ ಆ ದೇವಸ್ಥಾನಕ್ಕೆ ಹೋಗೋದನ್ನ. ಡೈಲಿ ದೇವಸ್ಥಾನಕ್ಕೆ ಹೋಗೋದು, ಬರೋದು, ಪೂಜೆ ಮಾಡೋದು, ಇದನ್ನು ಮಾಡ್ತಿದ್ದೆ ನಾನು. ಆ ಡೈಲಿ ಪೂಜೆ ಮಾಡಬೇಕಾದ್ರೆ ಏನು ಬೇಡ್ಕೊತಿದ್ದೆ ಅಪ್ಪ ಅಂತಂದರೆ, ಅಪ್ಪ ದೇವರೇ ನಮ್ಮಪ್ಪ ಕುಡಿಯೋದು ಬಿಡಲಿ, ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನಮ್ಮಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ನಮ್ಮಮ್ಮಂಗಿರೋ ಕಷ್ಟಗಳೆಲ್ಲ ಬಗೆಹರಿಲಿ ಅಂತಲೇ ಬೇಡ್ಕೊತಿದ್ದೆ ನಾನು. ಆಮೇಲೆ ಅದೊಂದು ನಂಬಿಕೆ ನನಗೆ. ನೀವು ನಂಬ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನು ನಂಬಿರೋ ಥರ. ಅದಾದಮೇಲೆ ಏನಾಯಿತು ಅಂತಂದರೆ, ನನಗೆ ಒಂದಿನ ಹಿಂಗೆ ಕನಸು ಬಿದ್ದಿತ್ತು. ನಾನು ಚಿಕ್ಕವಳಿದ್ವಾಗೇ ಈ ಥರ ಎಲ್ಲ ಬೇಡ್ಕೊತಿದ್ನಲ್ಲ, ನೈಟ್ ಮಲಗುವಾಗೂ ನಾನು ಆ ದೇವ್ರ ಹೆಸರು ಹೇಳ್ದೇ ಮಲಗ್ತಾ ಇರಲಿಲ್ಲ. ದೇವ್ರ ಹೆಸರು ಹೇಳಿಬಿಟ್ಟೆ ಮಲಗ್ತಿದ್ದೆ. ಆವಾಗ ನೈಟು ಏನಾಯಿತು, ಒಂದು ಸಲ ನನಗೆ ಒಂದು ಕನಸು ಬಿದ್ದಿತ್ತು. ಏನು ಕನಸು ಬಿದ್ದಿತ್ತು ಅಂತಂದರೆ, ಒಂದು ಪುಟ್ಟ ಹುಡುಗಿ ದೇವ್ರ ರೂಪದಲ್ಲಿ ಬಂದ್ಬಿಟ್ಟು, ನಿನಗಿರೋ ಕಷ್ಟಗಳೆಲ್ಲ ಬಗೆಹರುತ್ತೆ, ನಿಮ್ಮಪ್ಪ ಕುಡಿಯೋದು ಬಿಟ್ಟೇ ಬಿಡುತ್ತೆ, ಅದಕ್ಕೆ ನೀನು ಏನು ಯೋಚನೆ ಮಾಡಬೇಡ, ನೀನು ಆರಾಮಾಗಿರೋ, ನಿಮ್ಮಪ್ಪ ಕುಡಿಯೋದು ಬಿಟ್ಟೇ ಬಿಡುತ್ತೆ ಅಂತ ಒಂದು ಹುಡುಗಿ ನನ್ನ ಕನಸಲ್ಲಿ ಬಂದು ಹೇಳಿದ್ದು, ನಾನು ಅಷ್ಟು ಚಿಕ್ಕ ವಯಸ್ಸಲ್ಲಿದ್ದಾಗ. ಆಮೇಲೆ ನಾನು ಬೆಳಗ್ಗೆ ಎದ್ದು ನಮ್ಮ ಅಮ್ಮನ ಹತ್ರ,
ಈ ಥರ ಹಿಂಗೆ ಕನಸು ಬಿದ್ದಿತ್ತು ನನಗೆ ಅಂತ. ಅಂದರೆ ನಾನು ಚಿಕ್ಕವಳಲ್ಲ ಇನ್ನು, ಅದಕ್ಕೆ ನಮ್ಮಮ್ಮ ಇವಳು ಇನ್ನು ಚಿಕ್ಕವಳು ಹಿಂಗೆ, ನಮ್ಮಮ್ಮಗೆ ಅದು ಒಂಥರ ಇವಳೇನ ಅನ್ಕೊಂತಾಳೆ ಬಿಡು, ಅಯ್ಯೋ ಅದೆಲ್ಲ ಹಂಗೆಲ್ಲ ಕನಸು ಬಿದ್ದರೆ ಚಿಕ್ಕ ಮಕ್ಕಳೆಲ್ಲ ಕನಸಲ್ಲಿ ಬಂದರೆ ಅದು ದೆವ್ವ ಬಂದಂಗೆ ಹಂಗೆ ಹಿಂಗೆ ಅಂತ ಅಂದಿತ್ತು. ನಾನು ಸರಿ ಬಿಡು ಅಂತ ಸುಮ್ಮನಾಗಿದ್ದೆ. ಆಮೇಲೆ ಡೈಲಿ ಪೂಜೆ ಮಾಡ್ತಾಯಿದ್ದೆ. ಇದುವರೆಗೂ ಆ ದೇವರ ಪೂಜೆ ಮಾಡೋದನ್ನು ನಾನು ಬಿಟ್ಟಿಲ್ಲ. ಏನೇ ಒಂದಕ್ಕಾದ್ರೂ ಆ ದೇವ್ರನ್ನ ನೆನೆಸ್ಬಿಟ್ಟೇ ಪೂಜೆ ಮಾಡೋದು ನಾನು. ಆಮೇಲೆ ಆಯಿತು ಒಂದು ಅದು ಆ ಕನಸು ಬಿದ್ದು ನನಗೆ 1 ವರ್ಷದ ಒಳಗಡೆನೆ ನಮ್ಮಪ್ಪ ಕುಡಿಯೋದು ಬಿಡ್ತು. ನೀವು ನಂಬ್ತಿರಲ್ವೋ ನನಗೆ ಗೊತ್ತಿಲ್ಲ. 1 ವರ್ಷದ ಒಳಗಡೆನೆ ನಮ್ಮಪ್ಪ ಕುಡಿಯೋದು ಬಿಟ್ಟು ಇದುವರೆಗೂ ನಮ್ಮಪ್ಪ ಕುಡಿಯೋಕೆ ಹೋಗಿಲ್ಲ. ಇವತ್ತು ಹೆಂಗೈತೆ ನಮ್ಮಪ್ಪ ಅಂದರೆ ನನಗೆ ಹೆಂಗೆ ಅನಿಸುತ್ತೆ ಅಂದರೆ ಯಾರಿಗೂ ಈ ಪ್ರಪಂಚದ ಮೇಲೆ ಈ ಥರ ಅಪ್ಪನೇ ಇರಲ್ವೇನೋ ಅಂತ ಅನಿಸುತ್ತೆ ಕೆಲವೊಂದು ಟೈಮ್ ನೋಡಿದಾಗ. ನಮ್ಮಪ್ಪ ಅಷ್ಟು ಕುಡಿಯೋದು ಬಿಟ್ಟು ಎಲ್ಲರನ್ನೂ ಇವಾಗ ಚೆನ್ನಾಗಿ ನೋಡ್ಕೊತೈತೆ, ಮನೆಯೆಲ್ಲ ಚೆನ್ನಾಗಿ ನೋಡ್ಕೊತೈತೆ. ಆಮೇಲೆ ಎಷ್ಟು ಕಾಳಜಿ ಮಾಡುತ್ತೆ ಅಂತಂದರೆ ನಾವು ಚಿಕ್ಕವರಿರುವಾಗಲೂ ಅಷ್ಟು ಕಾಳಜಿ ಮಾಡಿರೋದು ನಾನು ಯಾವತ್ತೂ ನೋಡಿರಲಿಲ್ಲ. ಇವಾಗ ನಾನು ಬೆಳೆದಿಷ್ಟು ದೊಡ್ಡವಳಾಗಿದ್ದೀನಲ್ವ, ಎಷ್ಟು ಕಾಳಜಿ ಮಾಡುತ್ತೆ. ಎಲ್ಲಿಗಾರು ಹೋದರೆ ಬಂದರೆ ಎಷ್ಟೊತ್ತಿಗೆ ಬಂದೆ ಏನು, ಆಮೇಲೆ ನಾವೇನಾದ್ರು ಜಗಳ ಮಾಡ್ಕೊಂಡ್ರೆ ಎಲ್ಲಿ ಏನಾದ್ರು ಮಾಡ್ಕೊಂಬಿಡ್ತೀವಿ ಅಂತ. ಆಮೇಲೆ ಇವಾಗ ಎಲ್ಲ ಸ್ವಲ್ಪ ಸಾಲಗಳಾಗಿತ್ತಲ್ವ, ಆವಾಗ ಎಲ್ಲಿ ಏನಾದರೂ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ ಅಂತ ನಮ್ಮಪ್ಪ ಕಾಯೋದು, ಆಮೇಲೆ ಫೋನ್ ಮಾಡೋದು, ಬಾ ಊಟ ಮಾಡ್ಬಾ ಅನ್ನೋದು, ಕೈಯಲ್ಲಿ ಏನಾದ್ರು ಇದ್ದರೆ ತೊಗೊಂಬಂದು ಕೊಡೋದು, ಅದೆಲ್ಲ ನೋಡಿದಾಗ ತುಂಬ ಖುಷಿಯಾಗುತ್ತೆ. ನಿಜವಾಗ್ಲೂ ಈ ಥರ ಅಪ್ಪ ನನಗೆ ಸಿಗ್ತಾರೆ ಅಂತಲೇ ನಾನು ಅಂದ್ಕೊಂಡಿರಲಿಲ್ಲ. ಅಷ್ಟು ನಮ್ಮಪ್ಪ ಚೇಂಜ್ ಆಗಿದ್ದು ಅದು ಈ ದೇವರಿಂದನೇ ಅಂತ ನಾನು ನಂಬ್ತೀನಿ. ಆಮೇಲೆ ಅದೆಲ್ಲ ಆಯಿತು. ನೆಕ್ಸ್ಟು ಈ ಲವ್ ವಿಚಾರ, ಮದುವೆ ವಿಚಾರ ಅಂತ ಬಂದಾಗ ಆವಾಗಲೂ ಅಷ್ಟೇ ನಾನು ಇವಾಗ ಈ ಥರ ಹಿಂಗೆ ಮದುವೆ ಆಗೋಕ್ಕೆ ನಾನು ಹೋಗ್ತಾಯಿದ್ದೀನಿ ಅಂತ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಕೇಳ್ಕೊಂಡೇ ಈ ಥರ ನಾನು ನನ್ನ ಮದುವೆ ಆಗೋಕ್ಕೆ ಹೋಗ್ತಾಯಿದ್ದೀನಿ ಅಂತಲೇ ಕೇಳಿಬಿಟ್ಟೆ ಹೋಗಿದ್ದು. ಅದಾದಮೇಲೆ ಆ ದೇವ್ರ ದಯದಿಂದ ನಾವೆಲ್ಲ ಚೆನ್ನಾಗೇ ಇದ್ವಿ, ಎಲ್ಲ ಚೆನ್ನಾಗೇ ಮಾಡಿದ್ವಿ. ಇದೇನು ನಡುವೆ ಆಯ್ತಲ್ಲ, ಮನೆ ಕಟ್ಬೇಕಾದ್ರೆ ನಾನು ಆ ದೇವ್ರನ್ನ ಕೇಳಲೇ ಇಲ್ಲ. ಅವಾಗ ಮೈಂಡಿಗೆ ಏನಾಯಿತು ಅಂತಲೇ ನನಗೆ ಗೊತ್ತಿಲ್ಲ. ಮನೆ ಕಟ್ಟಬೇಕಾದ್ರೆ ನಾನು ಆ ದೇವ್ರನ್ನ ಕೇಳಿಲ್ಲ. ಆಮೇಲೆ ಈ ಸೈಟ್ ತೊಗೊಳಬೇಕಾದ್ರೆ ನಾನು ಆ ದೇವ್ರನ್ನ ಕೇಳಿಲ್ಲ. ಅದೇ ನಾನು ಮಿಸ್ಟೇಕನ್ನು ಮಾಡಿರೋದು. ಅದು ಏನೋ ಈ ರಾಹು ಕೇತುಗಳೆಲ್ಲ ಬಂದು ಒಂದೇ ಸಲ ಬಂದು ನಮ್ಮ ಜೊತೆ ನಮ್ಮ ಮನೇಲಿ ನಮ್ಮ ಜೊತೆನೇ ವಾಸವಾಗಿದ್ದಾವೇನೋ ಅನ್ನೋ ಥರ ನನಗೆ ಆ ದೇವ್ರ ನೆನಪಾಗೋಕ್ಕೆ ಬಿಡಲಿಲ್ಲ. ಕೆಲವೊಂದು ರಾಹು ಕೇತುಗಳು ಎಲ್ಲ ಸೇರಿಕೊಂಡು ನಮಗೆ ರಾಹುಗಳನ್ನ ಇಡಿಸ್ಬಿಟ್ವು. ಅದಕ್ಕೆ ನಮ್ಮ ಪರಿಸ್ಥಿತಿ ಈ ಲೆವೆಲಿಗೆ ಈ ಥರ ಬಂತು. ಅದಾದಮೇಲೆ ನಾನು ಪ್ರತಿದಿನ ದೇವ್ರನ್ನ ನೆನೆಸ್ಕೊಂಡು ಪೂಜೆ ಮಾಡ್ತಾನೆ ಇರ್ತಿದ್ದೆ. ಇವಾಗ ಏನಾಯಿತು, ನನಗೆ ಈಗ ಹೇಳಿದ್ನಲ್ಲ, ಆ ದೇವ್ರು ಬಂದು ಬನಶಂಕರಿ ಅಮ್ಮ. ಎಲ್ರಿಗೂ ಗೊತ್ತಿರುತ್ತೆ ಬನಶಂಕರಮ್ಮ ಅಂತಂದರೆ. ಇಲ್ಲಿ ಮಾತ್ರ ಇರಲ್ಲ, ಅದು ಬಾದಾಮಿಲೂ ಇದೆ, ಮತ್ತು ಬ್ಯಾಂಗ್ಳೂರಲ್ಲೂ ಇದೆ, ಮತ್ತು ಎಲ್ಲ ಕಡೆನೂ ಬನಶಂಕರಿ ದೇವ್ರನ್ನ ಪೂಜೆ ಮಾಡ್ತಾರೆ. ನನಗೆ ಆಮೇಲೆ ಇವಾಗ ಇಷ್ಟೊಂದು ಸಮಸ್ಯೆಗಳೆಲ್ಲ ಆಯ್ತಲ್ಲ, ಪ್ರತಿ ಸಲನೂ ನಾನು ಪೂಜೆ ಮಾಡಬೇಕಾದ್ರೆ ದೇವರೇ ನಂಗೆ ಕಷ್ಟ ಕೊಡಬೇಡ ಅಂತ ಕೇಳಲ್ಲ. ನನಗೆ ಆ ಕಷ್ಟನ ಎದುರಿಸೋ ಧೈರ್ಯ ಕೊಡು, ತಾಳ್ಮೆ ಕೊಡು. ಯಾವುದಕ್ಕೂ ಮುಂಗೋಪ ಮಾಡಿಕೊಂಡು ಯಾವುದೋ ಒಂದು ಕೆಟ್ಟ ಡಿಸಿಷನ್ನ ತಗೊಳಕ್ಕೆ ಹೋಗ್ಬಾರ್ದು. ಆರಾಮಾಗಿ ಅದನ್ನು ತಾಳ್ಮೆಯಿಂದ ಯೋಚನೆ ಮಾಡಿ ಅದನ್ನು ಹೆಂಗೆ ಬಗೆಹರಿಸ್ಕೋಬೇಕು ಅನ್ನೋ ಥರ ನನಗೆ ಶಕ್ತಿ ಕೊಡು. ನಾನು ನಿನಗೆ ಕಷ್ಟ ಕೊಡಬೇಡ ಅಂತ ಕೇಳಲ್ಲ ಅಂತ ದೇವ್ರನ್ನ ಯಾವಾಗಲೂ ಬೇಡ್ಕೊತಿದ್ದೆ. ಅದಾದಮೇಲೆ ಹಿಂಗೆ ಮೊಬೈಲಲ್ಲಿ ನೋಡ್ತಾ ಇರಬೇಕಾದ್ರೆ ಒಂದಿನ ಹಾಗೆ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಸ್ವಾಮೀಜಿಯವರು ಇದ್ದರು. ಅವರು ನಾನು ಪೂಜೆ ಮಾಡ್ತಾ, ಆಮೇಲೆ ನಾನು ನೋಡಿದ್ರಲ್ಲ ಬೇಡ್ಕೊಂತ ಇದ್ದಿದ್ದೆಲ್ಲ, ಅವರಿಗೆ ಮೋಸ್ಟ್ಲಿ ಕಷ್ಟ ಐತೆ ಅಂತ ಗೊತ್ತಾಯ್ತೋ ಏನೋ ಅಂತ ಅನಿಸುತ್ತೆ. ಅವರು ಯಾವ ಊರು ಏನು ಅಂತ ಕೇಳಿದ್ರು. ಇಲ್ಲ ನಾನು ಇದೇ ಊರು ಅಂತ ಹೇಳಿದೆ. ಆಮೇಲೆ ಮದುವೆ ಆಗಿದೆಯಾ ಅಂತ ಕೇಳಿದ್ರು. ಹ್ಞೂ ಮದುವೆ ಆಗಿದೆ ಅಂತ ಅಂದೆ. ಎಷ್ಟು ವರ್ಷ ಆಯಿತು ಮದುವೆ ಆಗಿ ಅಂತ ಕೇಳಿದ್ರು. ಹಿಂಗೆ 8 ವರ್ಷ ಆಯಿತು ಅಂತ ಹೇಳಿದೆ. ಸರಿ, ಮತ್ತು ಮಕ್ಕಳಾಗಿಲ್ವಾ ಅಂತ ಕೇಳಿದ್ರು. ಇಲ್ಲ ಮಕ್ಕಳಾಗಿಲ್ಲ ಅಂತಂದೆ. ಏನು ಮನೇಲಿ ಏನಾದರೂ ಪ್ರಾಬ್ಲಮ್ಮಾ ಅಂತ ಕೇಳಿದ್ರು. ಹಾಗೆ ಅಲ್ವಾ ಇರೋದೇ ಅಲ್ವಾ, ಲೈಫ್ ಅಂದಮೇಲೆಲ್ಲ ಪ್ರಾಬ್ಲಮ್ಸ್ಗಳಿದ್ದೇ ಇರುತ್ತಲ್ಲ, ಹಾಗೆ ಅದಕ್ಕೆ ದೇವ್ರಿಗೆ ಕೈ ಮುಗ್ದೋಗೋಣ ಅಂತ ಬಂದಿದ್ದೆ ಅಂತ ಹೇಳಿದೆ. ಆಮೇಲೆ ಅವ್ರು ನನಗೆ ಕರೆದು ಕೇಳಿ ಹೇಳಿದ್ರು. ಏನಂತ ಹೇಳಿದ್ರು ಅಂತಂದರೆ, ರಾಹು ಕಾಲದಲ್ಲಿ ನೀನು ಬಂದು ದೇವರಿಗೆ ನಿಂಬೆಹಣ್ಣಿನ ದೀಪ ಹಚ್ಚು, ನಿನಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ನನಗೆ ಈ ಬನಶಂಕರಮ್ಮನ ಪೂಜೆ ಮಾಡ್ತೀನಿ ಎಲ್ಲ ಓಕೆ, ಆದರೆ ನಾನು ಯಾವತ್ತೂ ಈ ಥರ ರಾಹುಕಾಲದಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ನಾನು ತಿಳ್ಕೊಂಡಿರಲಿಲ್ಲ. ನನಗೇನು ಮೈಂಡ್ಸೆಟ್ಟಲ್ಲಿ
ಇವ್ರು ಯಾವ ಸೀಮೆ ಪೂಜೆ ಮಾಡ್ತಾರೆ? ರಾಹುಕಾಲದಲ್ಲಿ ಯಾರಾದರೂ ಪೂಜೆ ಮಾಡ್ತಾರೆ? ಎಲ್ಲರೂ ರಾಹುಕಾಲ ಬರೋಕ್ಕಿಂತ ಮುಂಚೆ ಮಾಡ್ತಾರೆ, ರಾಹುಕಾಲ ಮುಗಿದ್ಮೇಲೆ ಮಾಡ್ತಾರೆ. ಇವರೇನು ರಾಹುಕಾಲದಲ್ಲಿ ಮಾಡೋಕ್ಕೆ ಹೇಳ್ತಾರಲ್ವಾ ಅಂತ ಅಂದ್ಕೊಂಡು ನಾನು ನೆಗ್ಲೆಕ್ಟ್ ಮಾಡಿಬಿಟ್ಟೆ ಅದನ್ನು. ಆಮೇಲೆ ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಏನಾಯಿತು, ಹೀಗೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರಬೇಕಾದ್ರೆ ನೋಡಿದೆ ಆವಾಗ ಬಾದಾಮಿ ಬನಶಂಕರಿ ದೇವಸ್ಥಾನದ್ದು ಹಿಂಗೆ ರಾಹುಕಾಲದಲ್ಲಿ ಪೂಜೆ ಮಾಡಬೇಕು ಅಂತ. ಆಮೇಲೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದಾಗ ಗೊತ್ತಾಯಿತು, ರಾಹುಕಾಲದಲ್ಲಿ ಪೂಜೆ ಮಾಡಬೇಕು ಬನಶಂಕರಮ್ಮಂಗೆ, ಆವಾಗ ಒಳ್ಳೆಯದಾಗುತ್ತೆ ಅಂತ. ಆಮೇಲೆ ಸರಿ ನಾನು ಮಾಡೋಣ ಈ ಸಲ ನೋಡೋಣ ಅಂತ ಹೇಳ್ಬಿಟ್ಟು ಇವಾಗ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ. ಇದು ಬಂದು 3ನೇ ಶುಕ್ರವಾರ. 2 ಶುಕ್ರವಾರನೂ ಪೂಜೆ ಮಾಡಿದೆ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಲ್ಲ. ಅಂದರೆ ಬೇಡ, ಏನಾದರೂ ಈಗ ಒಂದು ಒಳ್ಳೇದಾಗುತ್ತೆ, ಏನೋ ಒಂದು ಮಾಡ್ತಿದ್ದೀವಿ ಅಂದಾಗ ನಮ್ಮಿಂದ ಕೆಟ್ಟದ್ದು ಮಾಡೋಕ್ಕಿಂತಲೇ ಕಾಯ್ಕೊಂಡು ನಿಂತಿರ್ತಾರೆ. ಅದಕ್ಕೆ ಬೇಡ, 1-2 ವಾರ ಆದಮೇಲೆ 3ನೇ ವಾರಕ್ಕೆ ಕಂಪ್ಲೀಟಾಗಿ ಇದರ ಡೀಟೇಲ್ಸ್ ಎಲ್ಲ ಹೇಳೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿ ಇವತ್ತು ಹೇಳ್ತಾ ಇದ್ದೀನಿ. ಆಮೇಲೆ ಇವತ್ತು ಪೂಜೆ ಮಾಡೋಕ್ಕೆ ಹೋಗಿದ್ನಲ್ಲ, ಆವಾಗ ಅಲ್ಲಿ ಸ್ವಾಮಿರಿದ್ದರು. ಇವಾಗ ಬೇರೆ ಚೇಂಜ್ ಆಗಿದ್ದಾರೆ ಅವರು. ಇವ್ರು ಏನಂತ ಅಂದರು, ನಿಮ್ಮದು ಯೂಟ್ಯೂಬ್ ಚಾನಲ್ ಇದೆಯಲ್ಲ, ನಾನು ನೋಡ್ತೀನಿ ಅಂತ ಅಂದರು. ಹೌದಾ, ನೋಡ್ತೀರಾ ಅಂತ ಕೇಳಿದೆ. ಹ್ಞೂ ನೋಡ್ತೀನಿ, ಈ ದೇವಸ್ಥಾನದ ಬಗ್ಗೆ ಹಾಕ್ತೀರಾ ಅಂತ ಕೇಳಿದ್ರು. ಪ್ರತಿ ವಾರನೂ ಹಾಕ್ತೀನಲ್ವ, ನೋಡಿದ್ದೀರಲ್ಲ ಅಂತಂದೆ. ಇಲ್ಲ, ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿಬಿಟ್ಟು ಹಾಕಿ ಅಂತಂದರು. ಸರಿ, ಏನಂತ ಹಾಕಬೇಕು ಅಂದಿದ್ದಕ್ಕೆ, ಇವಾಗ ಆಷಾಢ ಇದೆ ಅಲ್ವಾ, ಈ ಮಾಸದಲ್ಲಿ ರಾಹುಕಾಲದಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚಿ ಬನಶಂಕರಮ್ಮಂಗೆ ಪೂಜೆ ಮಾಡಿದ್ರೆ ನಿಮ್ಮ ಮನೆಯಲ್ಲಿರೋ ಏನೇ ಕಷ್ಟ ಪರಿಹಾರಗಳು ಏನೇ ಇದ್ರೂ ಅದನ್ನು ಮನಸ್ಸಲ್ಲಿ ಬೇಡ್ಕೊಂಡು ನಿಂಬೆಹಣ್ಣಿನ ದೀಪ ಹಚ್ಚಿದ್ರೆ ಒಳ್ಳೆಯದಾಗತ್ತೆ. 9 ದಿನದ ಒಳಗಡೆಗೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ದು ಯೂಟ್ಯೂಬ್ ಚಾನಲಲ್ಲಿ ಹೇಳ್ತೀರಾ ಅಂತ. ಸರಿ, ಅವರು ನಾನು ಇವತ್ತು ಹೇಳಬೇಕು ಅಂತ ಅಂದ್ಕೊಂಡೆ, ನಾನು ಇವತ್ತು ಬೆಳಗ್ಗೆಯಿಂದ ವೀಡಿಯೋ ಮಾಡ್ಕೊಂಡಿದ್ದೀನಿ. ಮತ್ತು ಅವ್ರು ಅಲ್ಲಿ ಹೋದಾಗ ಅದನ್ನು ಹೇಳಿದ್ರಲ್ವ, ಸರಿ ನೀವೇ ಹೇಳ್ಬಿಡಿ ವಿಡಿಯೋ ಮಾಡ್ತೀನಿ ಅಂದೆ. ಅವರು ಬೇಡ, ನಾನು ನಿಮ್ಗೆ ಹೇಳ್ತೀನಿ, ನೀವು ಯೂಟ್ಯೂಬಲ್ಲಿ ಹೇಳಿ ಅಂತಂದರು. ಹೀಗೆ ಬನಶಂಕರಮ್ಮಂಗೆ ರಾಹುಕಾಲದಲ್ಲಿ ಪೂಜೆ ಮಾಡಿದ್ರೆ ನಮ್ಗೆ ಹಿಡ್ದಿರೋ ರಾಹುಗಳೆಲ್ಲ ಬಿಟ್ಟೋಗುತ್ತೆ ಅನ್ನೋ ನಂಬಿಕೆಯಿಂದ ಈ ಪೂಜೆನ ಮಾಡ್ತಾಯಿದ್ದೀನಿ. ಆಮೇಲೆ ನಾನು ಇದಕ್ಕಿಂತ ಮುಂಚೆಯಿಂದನೂ ಮಂಗಳವಾರ ಶುಕ್ರವಾರ ಊಟ ಮಾಡ್ತಾ ಇರಲಿಲ್ಲ. ಮತ್ತು ಇವಾಗಲೂ ಅಷ್ಟೇ, ಮಂಗಳವಾರ ಶುಕ್ರವಾರ ಊಟ ಮಾಡಲ್ಲ ನಾನು. ಹೋಗಿ ಬಂದು ಬರೀ ಟೀ ಅಷ್ಟೇ ಕುಡಿತೀನಿ. ಅದಕ್ಕೋಸ್ಕರನೇ ಅನಿಸುತ್ತೆ ಸ್ವಲ್ಪ ದಪ್ಪ ಆಗಿರೋದು ಮತ್ತು ಈ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗಿರೋದು ಅಂತ. ಬಟ್ ಈಗ ಪೂಜೆ ಮಾಡ್ತಾ ಇದ್ದೀನಲ್ವ, ಅದು ಏನೂ ಇಲ್ಲ, ಮಾಡ್ತೀನಿ. ಆಮೇಲೆ ಶ್ರಾವಣದಲ್ಲಿ ಇನ್ನೊಂದು ಸ್ವಲ್ಪ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದು 9 ವಾರ ಆದಮೇಲೆ ಒಂದು ಸ್ವಲ್ಪ ಬಾದಾಮಿಗೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಬನಶಂಕರಿ ದೇವಿ ಕೃಪೆ ನಡೆಸ್ಕೊಡ್ತಾಳೆ ಅಂತ ನಂಬ್ಕೊಂಡಿದ್ದೀನಿ. ಇಷ್ಟೇ ಇವತ್ತಿನ ವಿಡಿಯೋ. ಪೂಜೆ ಮಾಡಿ ಯಾರಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ರಾಹುಕಾಲದಲ್ಲಿ ಬನಶಂಕರಮ್ಮಂಗೆ ನಿಮ್ಮ ಮನೇಲಿರೋ ದುಃಖಗಳನ್ನ ಕಷ್ಟಗಳನ್ನ ಹೇಳ್ಕೊಂಡು ದೀಪ ಹಚ್ಚಿ ಖಂಡಿತ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳ್ತೀನಿ. ಇವತ್ತಿಗೂ ನಾನು ಇಷ್ಟು ಸಾಲಗಳಿದ್ರೂ ನೆಮ್ಮದಿಯಾಗಿ ಬದುಕ್ತಾ ಇದ್ದೀನಿ, ಏನೂ ಇಲ್ಲದೆ ಅಂತಂತ ಅಂದರೆ ಅದಕ್ಕೆ ಆ ದೇವರೇ ಕಾರಣ. ನಿಜವಾಗ್ಲೂ ತುಂಬ ಸುಧಾರಿಸಿದ್ದೀನಿ, ತುಂಬ ಇವಾಗೆಲ್ಲ ಆವಾಗಿನಷ್ಟು ಏನು ತೊಂದರೆ ಇಲ್ಲ, ಎಲ್ಲ ನೆಮ್ಮದಿಯಾಗಿದ್ದೀನಿ. ಕೆಲವೊಂದನ್ನು ನಾವು ನಮ್ಮ ಕೈಯಿಂದ ಮಾಡ್ಕೊಂಡಿದ್ದನ್ನು ಅದನ್ನು ದೇವ್ರ ಮೇಲೆ ಹಾಕೋಕ್ಕಾಗಲ್ಲ ಅಲ್ವಾ. ನಮ್ಮನೆಯವ್ರ ವಿಷಯದಲ್ಲೂ ಅಷ್ಟೇ, ನಾನು ಅದಕ್ಕೆ ಸುಮ್ಮನೆ ಇದ್ದೀನಿ. ಅವ್ರಿಗೆ ತಿಳ್ಕೊಂಡು ಎಲ್ಲ ಅರ್ಥ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೇಕಲ್ವ. ಅದಕ್ಕೆ ಯಾವ ದೇವರು ಏನೂ ಮಾಡೋಕ್ಕಾಗಲ್ಲ, ಮನುಷ್ಯರು ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದನ್ನು ನಾವೇ ಅರ್ಥ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋದರೆ ಜೀವನ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಪೂಜೆ ಮಾಡ್ತಾಯಿದ್ದೀನಿ. ಯಾರಾದರೂ ಮಾಡೋರಿದ್ದರೆ ಈ ಆಷಾಢದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ನಿಂಬೆಹಣ್ಣಿನ ದೀಪನ ರಾಹುಕಾಲದಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಮಾಡಿ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್. ಬಾಯ್.